EG ಆನ್ಲೈನ್ ತರಗತಿಗೆ ತಮಗೆಲ್ಲ ಸ್ವಾಗತ. ಇಂದಿನ ತರಗತಿಯಲ್ಲಿ ಸಮಾಸ ಎಂದರೇನು, ಸಮಾಸದಲ್ಲಿ ಪ್ರಕಾರಗಳು ಯಾವುವು ಮತ್ತು ಅವುಗಳ ವಿವರಣೆ ಉದಾಹರಣೆ ಸಹಿತ ಇಂದು ನಾವು ಅಧ್ಯಯನ ಮಾಡೋಣ. ಇಲ್ಲೊಂದು ಅರ್ಥ ಇದೆ, ನೋಡೋಣ. ಎರಡು ಅಥವಾ ಅನೇಕ ಪದಗಳು ಅರ್ಥಕ್ಕೆ ಅನುಸಾರವಾಗಿ ಸೇರಿ ಒಂದು ಹೊಸ ಪದವಾಗುವುದಕ್ಕೆ ನಾವು ಸಮಾಸ ಎನ್ನುವರು. ನಾವು ಗಮನಿಸಿದಾಗ ಸಂಧಿ ಮತ್ತು ಸಮಾಸದಲ್ಲಿರುವಂಥ ಅಲ್ಪ ಸ್ವಲ್ಪ ವ್ಯತ್ಯಾಸಗಳಿವೆ. ಏನಪ್ಪ ಅಂತಂದರೆ, ಸಂಧಿಯಲ್ಲಿ ಎರಡು ಅಕ್ಷರಗಳು ಕೂಡಿದರೆ ಸಂಧಿ ಆಗತ್ತೆ. ಇಲ್ಲಿ ಸಮಾಸದಲ್ಲಿ ಎರಡು ಪದಗಳು ಸೇರಿದರೆ ಸಮಾಸವಾಗುತ್ತೆ. ಇಲ್ಲಿ ಸಮಾಸದಲ್ಲಿ ಶಬ್ದದ ಅರ್ಥವೇ ಪ್ರಧಾನವಾಗಿರುತ್ತೆ. ಸಮಾಸ ಪದದಲ್ಲಿ ಮಧ್ಯದಲ್ಲಿ ವಿಭಕ್ತಿ ಪ್ರತ್ಯಯ ಲೋಪ ಮಾಡಿಕೊಂಡು ಒಂದು ಪದವಾಗುವುದಕ್ಕೆ ನಾವು ಸಮಾಸ ಅಂತೀವಿ. ವಿಶೇಷವಾಗಿ ನಾವು ಇಲ್ಲಿ ಗಮನಿಸ್ತೀವಿ, ಏನಪ್ಪ ಅಂದ್ರೆ, ಸಮಾಸದಲ್ಲಿ ಬರುವ ಮೊದಲನೆಯ ಪದವನ್ನು ಪೂರ್ವ ಪದವೆಂದು, ಎರಡನೆಯ ಪದವನ್ನು ಉತ್ತರ ಪದವೆಂದು ಕರೆಯುವರು. ಹಾಗೂ ಸಮಸ್ತ ಪದವನ್ನು ಬಿಡಿಸಿ ಬರೆಯುವುದಕ್ಕೆ ವಿಗ್ರಹ ವಾಕ್ಯ ಎನ್ನುವರು. ವಿಗ್ರಹ ವಾಕ್ಯ ಎಂದರೆ ಪದವನ್ನು ಬಿಡಿಸುವುದು, ಪದವನ್ನು ಒಡೆಯುವುದು, ಪದವನ್ನು ವಿಭಾಗಿಸುವುದಕ್ಕೆ ನಾವು ವಿಗ್ರಹ ವಾಕ್ಯ ಎಂದು ಕರೆಯುತ್ತೇವೆ. ಸಂಧಿಯಲ್ಲಿ ನಾವು ವಿಗ್ರಹ ವಾಕ್ಯ ಬಳಕೆ ಮಾಡುವುದಿಲ್ಲ. ಸಮಾಸದಲ್ಲಿ ಮಾತ್ರ ಈ ವಿಗ್ರಹ ವಾಕ್ಯವನ್ನು ನಾವು ಬಳಕೆ ಮಾಡ್ತೀವಿ. ಯಾಕಂದರೆ ಸಂಧಿಯಲ್ಲಿ ಅಕ್ಷರಗಳನ್ನು ಒಡೆಯುವುದಿರುತ್ತೆ, ಇಲ್ಲಿ ಪದಗಳನ್ನು ಒಡೆದು ಅರ್ಥ ಕೆಡದಂತೆ ನಾವೇನೈತಿ ವಿಗ್ರಹ ವಾಕ್ಯ ಮಾಡಬೇಕಾಗುತ್ತೆ. ಕೆಲವು ಉದಾಹರಣೆಗಳನ್ನು ನಾವು ಗಮನಿಸ್ತೇವೆ. ಮೊದಲನೆಯ ಪದವನ್ನು ನಾವು ಹೇಳಿದಂತೆ, ಮೇಲ್ಗಡೆ ಹೇಳಿದಂತೆ, ಮೊದಲನೆಯ ಪದವನ್ನು ಪೂರ್ವ ಪದ, ಎರಡನೆಯ ಪದವನ್ನು ಉತ್ತರ ಪದ ಹಾಗೂ ಸಮಸ್ತ ಪದ ಅಂತ ನಾವು ಕರಿತೀವಿ. ಉದಾಹರಣೆಗಾಗಿ ಮರಗಾಲು, ಮರದ ಪ್ಲಸ್ ಕಾಲು ಮರಗಾಲು. ಮಳೆಗಾಲ, ಮಳೆಯ ಪ್ಲಸ್ ಕಾಲ ಮಳೆಗಾಲ. ಬೆಟ್ಟದಾವರೆ, ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ. ಒಗ್ಗಟ್ಟು, ಒಂದು ಪ್ಲಸ್ ಕಟ್ಟು ಒಗ್ಗಟ್ಟು. ಇಲ್ಲಿ ನಾವು ಈ ಉದಾಹರಣೆಗಳನ್ನು ಗಮನಿಸಿದಾಗ ಪೂರ್ವ ಪದದ ಅಂತ್ಯದಲ್ಲಿ ನಾವು ಏನು ಗಮನಿಸ್ತೀವಿ ಅಂತಂದ್ರೆ, ವಿಭಕ್ತಿ ಪ್ರತ್ಯಯಗಳನ್ನು ನಾವು ಗಮನಿಸ್ತೀವಿ. ಇಲ್ಲಿ ಸಮಾಸದಲ್ಲಿ ಏನೈತಿ, ವಿಭಕ್ತಿ ಪ್ರತ್ಯಯಗಳ ಸ್ವಲ್ಪ ಬಳಕೆ ಆಗುವುದುಂಟು. ಈ ಉದಾಹರಣೆಗಳನ್ನು ಗಮನಿಸಿದಾಗ ನಮಗೆ ಸಮಾಸ ಎಂದರೇನು ಎಂಬುದು ಸ್ಪಷ್ಟವಾಗಿ ನಮಗೆ ಅರ್ಥವಾಗುತ್ತೆ. ಇಲ್ಲಿ ಅಕ್ಷರಗಳ ಗುರುತಿಸುವುದಿಲ್ಲ ನಾವು, ಇಲ್ಲಿ ಪದಗಳನ್ನು ಅಥವಾ ಶಬ್ದಗಳನ್ನು ಏನೈತಿ ನಾವು ಮಹತ್ವದಾಗಿ ತೆಗೆದುಕೊಳ್ತೀವಿ. ಅರ್ಥನೇ ಹೇಳ್ತಲ್ಲ, ಎರಡು ಅಥವಾ ಅನೇಕ ಪದಗಳು ಅಥವಾ ಶಬ್ದಗಳು ಅರ್ಥಕ್ಕೆ ಅನುಸಾರವಾಗಿ ಅರ್ಥ ಕೆಡದಂತೆ ಸೇರಿ ಒಂದು ಹೊಸ ಪದವನ್ನು ಮಾಡುವುದೇ ಸಮಾಸ. ಈ ಸಮಾಸದಲ್ಲಿ ಕೆಲವು ಪ್ರಕಾರಗಳಿವೆ. ಆ ಪ್ರಕಾರಗಳು ಯಾವಂತ ನಾವು ಇವಾಗ ಗಮನಿಸೋಣ. ಮೊದಲನೇದು ತತ್ಪುರುಷ ಸಮಾಸ, ಎರಡನೆಯದು ಕರ್ಮಧಾರೆಯ ಸಮಾಸ, ಮೂರನೆಯದ್ದು ದ್ವಿಗು ಸಮಾಸ, ನಾಲ್ಕನೆಯದು ಬಹುವ್ರೀಹಿ ಸಮಾಸ, 5 ದ್ವಂದ್ವ ಸಮಾಸ, 6 ಅಂಶಿ ಸಮಾಸ. ಈ ಅಂಶಿ ಸಮಾಸವನ್ನು ನಾವು ಅವ್ಯಯೀಭಾವ ಸಮಾಸ ಎಂತಲೂ ನಾವು ಕರೆಯುತ್ತೇವೆ. 7ನೆಯ ಸಮಾಸ ಕ್ರಿಯಾ ಸಮಾಸ ಹಾಗೂ ಕೊನೆಯದಾಗಿ 8ನೆಯ ಸಮಾಸ ಗಮಕ ಸಮಾಸ. ತತ್ಪುರುಷ ಸಮಾಸ, ಕರ್ಮಧಾರೆಯ ಸಮಾಸ, ದ್ವಿಗು ಸಮಾಸ, ಬಹುವ್ರೀಹಿ ಸಮಾಸ, ದ್ವಂದ್ವ ಸಮಾಸ, ಅಂಶಿ ಸಮಾಸ. ಈ 6 ಸಮಾಸಗಳು ಸಂಸ್ಕೃತಕ್ಕೆ ಸಂಬಂಧಪಟ್ಟರೆ, ಕ್ರಿಯಾ ಸಮಾಸ ಹಾಗೂ ಗಮಕ ಸಮಾಸ ಕನ್ನಡಕ್ಕೆ ಸಂಬಂಧಪಟ್ಟಂಥ ಸಮಾಸಗಳಿವೆ. ಒಟ್ಟು ಸಮಾಸದಲ್ಲಿ 8 ಪ್ರಕಾರವಾಗಿ ನಾವು ವಿಭಾಗಿಸುತ್ತೇವೆ. ಅದರಲ್ಲಿ ಪ್ರಥಮವಾದದ್ದು ತತ್ಪುರುಷ ಸಮಾಸ. ತತ್ಪುರುಷ ಸಮಾಸ ಎಂದರೇನು? ಒಂದು ವ್ಯಾಖ್ಯಾನ ಇದೆ, ಗಮನಿಸೋಣ.
ತತ್ಪುರುಷ ಸಮಾಸ ಎಂದರೆ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದರೆ ಅದು ತತ್ಪುರುಷ ಸಮಾಸ ಎನ್ನುವರು. ವಿಗ್ರಹವಾಕ್ಯ ಮಾಡಿದಾಗ ನಾವು ಪದವನ್ನು ಪೂರ್ವ ಪದ ಮತ್ತು ಉತ್ತರ ಪದ ಅಂತ ನಾವು ವಿಭಾಗಿಸುತ್ತೇವೆ. ಅದರಲ್ಲಿ ಉತ್ತರ ಪದ ಅರ್ಥವು ಪ್ರಧಾನವಾಗಿದ್ದರೆ ಅದು ತತ್ಪುರುಷ ಸಮಾಸ ಅಂತ ನಾವು ಗುರುತಿಸುತ್ತೇವೆ. ಉದಾಹರಣೆಗಾಗಿ ನಾವು ಗಮನಿಸಿದಾಗ ನೋಡ್ರಿ, ಕೆಲವು ಉದಾಹರಣೆಗಳಿವೆ. ಕಲ್ಲು ಹಾಸಿಗೆ, ಕಲ್ಲಿನ ಪ್ಲಸ್ ಹಾಸಿಗೆ ಕಲ್ಲು ಹಾಸಿಗೆ. ತಲೆನೋವು, ತಲೆಯಲ್ಲಿ ಪ್ಲಸ್ ನೋವು ತಲೆನೋವು. ಹಗಲುಗನಸು, ಹಗಲಲ್ಲಿ ಪ್ಲಸ್ ಕನಸು ಹಗಲುಗನಸು. ಕಣ್ಣು ಕುರುಡ, ಕಣ್ಣಿನಿಂದ ಪ್ಲಸ್ ಕುರುಡ ಕಣ್ಣು ಕುರುಡ. ಈ ರೀತಿ ನಾವು ಉದಾಹರಣೆ ಪದಗಳನ್ನು ನಾವು ಗಮನಿಸುತ್ತೇವೆ. ಪೂರ್ವ ಪದದ ಅಂತ್ಯದಲ್ಲಿ ನಾವು ಇಲ್ಲಿ ಗಮನಿಸಿದಾಗ ಪೂರ್ವ ಪದದ ಅಂತ್ಯದಲ್ಲಿ ನಾವು ವಿಭಕ್ತಿ ಪ್ರತ್ಯಯಗಳನ್ನು ನಾವು ನೋಡುತ್ತೇವೆ. ಕಲ್ಲಿನ ನದಲ್ಲಿ ಅಪ್ರತ್ಯಯ ಸೇರಿದೆ, ಷಷ್ಠಿ ಅಪ್ರತ್ಯಯ ಸೇರಿದೆ. ತಲೆಯಲ್ಲಿ, ಅಲ್ಲಿ, ಇಲ್ಲಿ ವಿಭಕ್ತಿ ಪ್ರತ್ಯಯ ಸಪ್ತಮಿ ಅಲ್ಲಿ ಪ್ರತ್ಯಯ ಇದರಲ್ಲಿ ಸೇರಿದೆ. ಹಗಲಲ್ಲಿ, ಅಲ್ಲಿ, ಇಲ್ಲಿಯೂ ಸಹಿತ ಸಪ್ತಮಿ ಪ್ರತ್ಯಯ ವಿಭಕ್ತಿ ಪ್ರತ್ಯಯದ ಸಪ್ತಮಿ ಪ್ರತ್ಯಯ ಸಹಿತ ಇಲ್ಲಿ ಸೇರಿಕೊಂಡಿದೆ. ಕಣ್ಣಿನಿಂದ, ಇಂದ ತೃತೀಯ ವಿಭಕ್ತಿ ಪ್ರತ್ಯಯ ಇಲ್ಲಿ ಸೇರಿಕೊಂಡಿದೆ. ಈ ರೀತಿ ವಿಭಕ್ತಿ ಪ್ರತ್ಯಯಗಳನ್ನು ನಾವು ಇಲ್ಲಿ ಗುರುತಿಸಬಹುದು. ಈ ರೀತಿ ತತ್ಪುರುಷ ಸಮಾಸ ಎಂದರೇನು ಹಾಗೂ ತತ್ಪುರುಷ ಸಮಾಸದ ಉದಾಹರಣೆಗಳನ್ನು ಸಹಿತ ನಾವು ಗಮನಿಸಿದ್ದೇವೆ. ಈ ರೀತಿ ನಾವು ಕನ್ನಡ ಪಠ್ಯಪುಸ್ತಕದಲ್ಲಿ ಭಾಷಾಭ್ಯಾಸದಲ್ಲಿ ನಾವು ಏನು ಮಾಡಬಹುದು, ಇಂತಹ ಉದಾಹರಣೆಗಳನ್ನು ಆಯ್ದು, ಇಂಥ ಪದಗಳನ್ನು ಆಯ್ದು ನಾವು ಗುರುತಿಸುತ್ತಾ ಹೋದಂತೆ, ವಿಗ್ರಹ ವಾಕ್ಯ ಮಾಡಿದಂತೆ ಹೋದಂತೆ ನಮಗೆ ತತ್ಪುರುಷ ಸಮಾಸದ ಸ್ಪಷ್ಟತೆ ನಮಗೆ ದೊರೆಯುತ್ತದೆ. ಎರಡನೆಯ ಸಮಾಸ ನಾವು ಗಮನಿಸಿದಾಗ ಕರ್ಮಧಾರೆಯ ಸಮಾಸ. ಕರ್ಮಧಾರೆಯ ಸಮಾಸ ಎಂದರೇನು? ಕರ್ಮಧಾರೆಯ ಸಮಾಸ ಎಂದರೆ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದು, ಇಲ್ಲಿ ನೋಡಿ ತತ್ಪುರುಷ ಸಮಾಸದಲ್ಲಿಯೂ ಸಹಿತ ಸೇಮ್ ಉದಾಹರಣೆ ಆಗಿತ್ತು. ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದು ಉತ್ತರ ಪದವನ್ನು ಪೂರ್ವ ಪದದ ವರ್ಣಿಸಿದರೆ ಕರ್ಮಧಾರೆಯ ಸಮಾಸ ಎನ್ನುವರು. ಇಲ್ಲಿ ನಾವು ಗಮನಿಸಿದಾಗ ಪೂರ್ವ ಪದದಲ್ಲಿ ವಿಶೇಷಣ ಪದ ಇರುತ್ತೆ, ನಾವು ಸೂಕ್ಷ್ಮವಾಗಿ ನಾವು ಗಮನಿಸಬೇಕು. ಆದರೆ ಉತ್ತರ ಪದದ ಅರ್ಥ ಇಲ್ಲಿ ಪ್ರಧಾನವಾಗಿರುತ್ತೆ. ಅದೇ ಕರ್ಮಧಾರೆಯ ಸಮಾಸ ಅಂತ ನಾವು ಗುರುತಿಸಬಹುದು. ಉದಾಹರಣೆಗಾಗಿ ನಾವು ಕೆಲವೊಂದು ಪದಗಳನ್ನು ತೆಗೆದುಕೊಳ್ಳುತ್ತೇವೆ. ಹೆಜ್ಜೇನು, ಹಿರಿದು ಪ್ಲಸ್ ಜೇನು ಹೆಜ್ಜೇನು. ಹೊಸಗನ್ನಡ, ಹೊಸದು ಪ್ಲಸ್ ಕನ್ನಡ ಹೊಸಗನ್ನಡ. ಇಂಚರ, ಇನಿದು ಪ್ಲಸ್ ಸರ ಇಂಚರ. ಹೆಮ್ಮರ, ಹಿರಿದು ಪ್ಲಸ್ ಮರ ಹೆಮ್ಮರ. ಇಲ್ಲಿ ಪೂರ್ವ ಪದ, ಉತ್ತರ ಪದ ಹಾಗೂ ಸಮಸ್ತ ಪದ ಅಂತ ನಾವು ಗುರುತಿಸಿಕೊಳ್ಳಬೇಕು. ಪೂರ್ವ ಪದದ ಕೊನೆಯಲ್ಲಿ ನಾವೇನೈತಿ ವಿಭಕ್ತಿ ಪ್ರತ್ಯಯಗಳನ್ನು ನಾವು ಗುರುತಿಸ್ತಾ ಹೋಗ್ತೀವಿ. ಇದು ಯಾವ ವಿಭಕ್ತಿ ಪ್ರತ್ಯಯದ ಉದಾಹರಣೆಯಾಗಿದೆ ಅಂತ ನಾವು ಗುರುತಿಸಬಹುದು. ನಾವು ವ್ಯಾಖ್ಯಾನ ನೋಡಿದಾಗ, ಕರ್ಮಧಾರೆಯ ಸಮಾಸದ ವ್ಯಾಖ್ಯಾನ ನೋಡಿದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದು, ಗಮನಿಸಬೇಕು, ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದು ಉತ್ತರ ಪದವನ್ನು ಪೂರ್ವ ಪದ ವರ್ಣಿಸಿದರೆ ಅದು ಕರ್ಮಧಾರೆಯ ಸಮಾಸ ಆಗುತ್ತೆ. ಪೂರ್ವ ಪದದಲ್ಲಿ ವಿಶೇಷಣ ಪದಗಳು ಇರುತ್ತೆ. ಇದು ವಿಶೇಷಣ ಪದಗಳು. ಉದಾಹರಣೆಗಾಗಿ ನಾವು ಗಮನಿಸಿದಾಗ ಇದು ವಿಶೇಷಣ ಪದಗಳು. ಈ ವಿಶೇಷಣ ಪದಗಳು ಏನಿದೆ ಉತ್ತರ ಪದಕ್ಕೆ ಏನು ಮಾಡ್ತವೆ, ವರ್ಣಿಸ್ತಾ ಹೋಗುತ್ತೆ. ಅದುವೇ ಕರ್ಮಧಾರೆಯ ಸಮಾಸ ಅಂತ ನಾವು ಗುರುತಿಸುತ್ತೇವೆ. ಈ ರೀತಿ ನಾವು
ಕರ್ಮಧಾರೆಯ ಸಮಾಸವನ್ನು ನಾವು ಸೂಕ್ಷ್ಮವಾಗಿ ಗುರುತಿಸಿಕೊಳ್ಳಬಹುದು. ಇನ್ನು ಅನೇಕ ಉದಾಹರಣೆಗಳು ನೀತಿ ಕನ್ನಡ ಪಠ್ಯಪುಸ್ತಕದಿಂದ ನಾವು ತೆಗೆದುಕೊಂಡು ಅಭ್ಯಸಿಸಿದರೆ ಇದರ ವಿವರಣೆ ಅಥವಾ ಇದರ ಸ್ಪಷ್ಟತೆ ನಮಗೆ ದೊರೆಯುತ್ತದೆ. ಮೂರನೆಯ ಸಮಾಸ ದ್ವಿಗು ಸಮಾಸ. ದ್ವಿಗು ಸಮಾಸ ಎಂದರೆ ಹೆಸರೇ ಸೂಚಿಸುವಂತೆ ದ್ವಿಗು ಸಮಾಸ ಅಂದರೆ ಸಂಖ್ಯೆಗೆ ಸಂಬಂಧಪಟ್ಟಂಥ ಸಮಾಸವಾಗಿದೆ. ಅತಿ ಸರಳ ಹಾಗೂ ಸುಲಲಿತವಾದಂಥ ಸಮಾಸ ಅಂತಲೂ ನಾವು ಇದನ್ನು ಕರೀಬಹುದು. ಇಲ್ಲಿ ವ್ಯಾಖ್ಯಾನ ಗಮನಿಸಿದಾಗ ಪೂರ್ವ ಪದದಲ್ಲಿ ಸಂಖ್ಯಾವಾಚಕವಿದ್ದು, ಅಂದರೆ ಪೂರ್ವ ಪದದಲ್ಲಿ ಸಂಖ್ಯೆಗಳು ಇರುತ್ತವೆ, ಒಂದರಿಂದ ಅನಿರ್ದಿಷ್ಟವಾದಂತಹ ಸಂಖ್ಯೆಗಳಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ಉತ್ತರ ಪದದಲ್ಲಿ ನಾಮ ಪದದೊಡನೆ ಸೇರಿ ಆಗುವ ಸಮಾಸಕ್ಕೆ ದ್ವಿಗು ಸಮಾಸ ಎನ್ನುವರು. ಸ್ಪಷ್ಟತೆ ನೋಡ್ರಿ, ಪೂರ್ವ ಪದದಲ್ಲಿ ಸಂಖ್ಯಾವಾಚಕ ಸಂಖ್ಯೆಗಳಿದ್ದು ಉತ್ತರ ಪದದಲ್ಲಿ ನಾಮಪದ ಇರುತ್ತೆ. ಇದನ್ನು ನಾವು ಏನಂತೀವಿ, ದ್ವಿಗು ಸಮಾಸ ಅಂತ ನಾವು ಕರೆಯುತ್ತೇವೆ. ನಾವು ಉದಾಹರಣೆಯನ್ನು ನಾವು ಗಮನಿಸಿದಾಗ ಇದರ ವ್ಯಾಖ್ಯಾನದ ಬಗ್ಗೆ ನಮಗೆ ದ್ವಿಗು ಸಮಾಸದ ಬಗ್ಗೆ ಸ್ಪಷ್ಟತೆ ನಮಗೆ ಗೊತ್ತಾಗುತ್ತೆ. ನೋಡಿ, ಉದಾಹರಣೆ: ಇಮ್ಮಡಿ, 2 ಪ್ಲಸ್ ಮಡಿ ಇಮ್ಮಡಿ. ಪಂಚೇಂದ್ರಿಯಗಳು, ಪಂಚಗಳಾದ ಪ್ಲಸ್ ಇಂದ್ರಿಯಗಳು ಪಂಚೇಂದ್ರಿಯಗಳು. ಸಪ್ತ ಸ್ವರಗಳು, ಸಪ್ತಗಳಾದ ಸ್ವರಗಳು ಸಪ್ತ ಸ್ವರಗಳು. ಒಗ್ಗಟ್ಟು, 1 ಪ್ಲಸ್ ಕಟ್ಟು ಒಗ್ಗಟ್ಟು. ನಾವು ಈ ಉದಾಹರಣೆಗಳನ್ನು ಸ್ಪಷ್ಟವಾಗಿ ನಾವು ಗಮನಿಸಿದಾಗ, ಮೊದಲನೆಯದಾಗಿ ಪೂರ್ವ ಪದದ ಅಂತ್ಯದಲ್ಲಿ ನಮಗೇನಿದೆ, ವಿಭಕ್ತಿ ಪ್ರತ್ಯಯಗಳು ನಾವು ಕಾಣ್ತೀವಿ. ಎರಡನೆಯದಾಗಿ ಇಲ್ಲಿ ಸಂಖ್ಯಾವಾಚಕ ಪದಗಳು ನಾವು ಕಾಣ್ತೀವಿ. ಪೂರ್ವ ಪದದಲ್ಲಿ ಸಂಖ್ಯಾವಾಚಕಗಳು ಕಾಣ್ತೀವಿ, ಉತ್ತರ ಪದದಲ್ಲಿ ನಾವು ನಾಮಪದವನ್ನು ಕಾಣ್ತೀವಿ. ದ್ವಿಗು ಸಮಾಸ ಸ್ಪಷ್ಟವಾಗಿ ನಮಗೆ ಅರ್ಥವಾಗುತ್ತೆ. ನಾಲ್ಕನೆಯ ಸಮಾಸ ಆದಂಥದ್ದು ದ್ವಂದ್ವ ಸಮಾಸ. ದ್ವಂದ್ವ ಸಮಾಸ ಎಂದರೇನು ನೋಡ್ರಿ, ಹೆಸರಲ್ಲಿ ನಾವು ಗಮನಿಸಬಹುದು. ದ್ವಂದ್ವ ಸಮಾಸ ಎಂದರೆ 2 ಅಥವಾ ಅನೇಕ ನಾಮಪದಗಳು ಸೇರಿ ಎಲ್ಲ ಅರ್ಥವೂ ಪ್ರಧಾನವಾಗಿದ್ದರೆ ಅದನ್ನು ದ್ವಂದ್ವ ಸಮಾಸ ಎನ್ನುವರು. ಇಲ್ಲಿ 2 ಅಥವಾ ಅನೇಕ ನಾಮಪದಗಳು ಅಂದರೆ ಪೂರ್ವ ಪದದಲ್ಲಿ ಮತ್ತು ಉತ್ತರ ಪದದಲ್ಲಿ ನಾಮಪದಗಳು ಇದ್ದರೂ ಸಹಿತ ಎಲ್ಲ ಅರ್ಥವೂ ಪ್ರಧಾನವಾಗಿರುತ್ತೆ. ಅಂದರೆ ಪೂರ್ವ ಪದನೂ ಪ್ರಧಾನವಾಗಿರುತ್ತೆ, ಉತ್ತರ ಪದನೂ ಪ್ರಧಾನವಾಗಿರುತ್ತೆ. ಪೂರ್ವ ಪದ ಮತ್ತು ಉತ್ತರ ಪದ ಅಥವಾ ಮೊದಲನೆಯ ಪದ ಎರಡನೆಯ ಪದ ಎರಡೂ ಪದಗಳು ಪ್ರಧಾನವಾಗಿದ್ದಾಗ, ಮಹತ್ವದಾದಾಗ ಅದು ದ್ವಂದ್ವ ಸಮಾಸ. ಯಾಕಂದರೆ ಪೂರ್ವ ಪದ ಮತ್ತು ಉತ್ತರ ಪದದ ಬೆಲೆ ಅಷ್ಟೇ ಇರುತ್ತೆ, ಹೆಚ್ಚು ಕಡಿಮೆ ಇರಲ್ಲ, ಎರಡೂ ಅಷ್ಟೇ ಬೆಲೆಯಿಂದ ಕೂಡಿರುತ್ತೆ. ನಾವು ಉದಾಹರಣೆಯನ್ನು ನಾವು ಗಮನಿಸಿದಾಗ ಪಾರ್ಥ ಭೀಮರು ನೋಡ್ರಿ, ಮೊದಲನೇ ಪದದಲ್ಲಿ ಅಥವಾ ಪೂರ್ವ ಪದದಲ್ಲಿ ಪಾರ್ಥನು, ಉತ್ತರ ಪದದಲ್ಲಿ ಪ್ಲಸ್ ಭೀಮನು, ಪಾರ್ಥ ಭೀಮರು. ಉತ್ತರ ಪದನೂ ಪ್ರಧಾನವಾಗಿದೆ, ಪೂರ್ವ ಪದನೂ ಪ್ರಧಾನವಾಗಿದೆ. ಭೀಮಾರ್ಜುನರು, ಭೀಮನು ಪ್ಲಸ್ ಅರ್ಜುನನು, ಭೀಮಾರ್ಜುನರು. ಮಾದ್ರ ಮಾಗಧ ಯಾದವರು, ಮಾಗಧರು ಪ್ಲಸ್ ಯಾದವರು. ಮಾದ್ರರು ಪ್ಲಸ್ ಮಾಗಧರು ಪ್ಲಸ್ ಯಾದವರು, ಮಾತ್ರ ಮಾಗಧ ಯಾದವರು. ಗಿಡ ಮರ ಬಳ್ಳಿಗಳು, ಗಿಡಗಳು ಪ್ಲಸ್ ಮರಗಳು ಪ್ಲಸ್ ಬಳ್ಳಿಗಳು, ಗಿಡ ಮರ ಬಳ್ಳಿಗಳು. ನೋಡ್ರಿ, ಪೂರ್ವ ಪದ ಉತ್ತರ ಪದ ಸಮಸ್ತ ಪದ ಎಲ್ಲವೂ ಇಲ್ಲಿ ಎಲ್ಲರ ಅರ್ಥ ಏನೈತಿ, ಪ್ರಧಾನವಾಗಿದೆ. ಇದು ದ್ವಂದ್ವ ಸಮಾಸ. ದ್ವಂದ್ವ ಸಮಾಸದ ವಿಶೇಷತೆ ಇದಾಗಿದೆ. ಈ ರೀತಿ ನಾವು ಕನ್ನಡ ಭಾಷಾಭ್ಯಾಸದಲ್ಲಿ ಅನೇಕ ಉದಾಹರಣೆಗಳನ್ನು ನಾವು ತೆಗೆದುಕೊಂಡು ನಾವು ದ್ವಂದ್ವ ಸಮಾಸದ ಬಗ್ಗೆ ವಿವರಣೆ ಅಧ್ಯಯನ ಮಾಡಿದರೆ ನಮಗೆ ಸರಳ ಹಾಗೂ ಸುಲಲಿತವಾಗಿ ನಮಗೆ ಅರ್ಥವಾಗುತ್ತೆ.
ಇನ್ನೊಂದು ಸಮಾಸ, ಐದನೇ ಸಮಾಸ ಬಹುರ್ವಿ ಸಮಾಸ. ಬಹುರ್ವಿ ಸಮಾಸ ಎಂದರೇನು? ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಸೇರಿ ಸಮಾಸವಾದಾಗ ಅನ್ಯ ಪದದ ಪ್ರಧಾನವಾಗಿದ್ದರೆ ಅದು ಬಹುರ್ವಿ ಸಮಾಸ ಎನ್ನುವರು. ನೋಡ್ರಿ, ನಮಗೆ ಗಮನಿಸ್ರಿ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಸೇರಿ ಸಮಾಸವಾದಾಗ ಅನ್ಯ ಪದ ಪ್ರಧಾನವಾಗಿದ್ದರೆ, ಅಂದರೆ ಇಲ್ಲಿ ಪೂರ್ವಪದ ಉತ್ತರ ಪದ ಎರಡನ್ನೂ ಬಿಟ್ಟು ಅನ್ಯ ಪದ ಅಥವಾ ಬೇರೆ ಪದ ಅಥವಾ ಮೂರನೆಯ ಪದ ಪ್ರಧಾನವಾಗಿದ್ದರೆ ಅದು ಬಹುರ್ವಿ ಸಮಾಸ ಎಂದು ನಾವು ಕರೆಯುತ್ತೇವೆ. ಉದಾಹರಣೆಗಾಗಿ ಗಮನಿಸಿದಾಗ ಈ ವ್ಯಾಖ್ಯಾನದ ನಮಗೆ ಸ್ಪಷ್ಟತೆ ದೊರೆಯುತ್ತೆ. ನೋಡಿ, ಹಣೆಗಣ್ಣ, ಹಣೆಯಲ್ಲಿ ಪ್ಲಸ್ ಕಣ್ಣು ಪ್ಲಸ್ ಉಳ್ಳವ ಹಣೆಗಣ್ಣ. ಯಾರು ಹಂಗಂದ್ರೆ ಶಿವ. ಶಿವನಿಗೇನೈತಿ? ಹಣೆಯಲ್ಲಿ ಮೂರನೇ ಕಣ್ಣು ಇರುವುದು ಉಂಟು. ಮುಕ್ಕಣ್ಣ, ಮೂರು ಪ್ಲಸ್ ಕಣ್ಣು ಪ್ಲಸ್ ಉಳ್ಳವ ಮುಕ್ಕಣ್ಣ. ನೋಡ್ರಿ, ಮೂರನೆಯ ಪದ ಪೂರ್ವ ಪದ ಅಲ್ಲ, ಉತ್ತರ ಪದ ಅಲ್ಲ, ಮೂರನೆಯ ಪದ ಅಥವಾ ಅನ್ಯ ಪದ ಇದು ಪ್ರಧಾನವಾಗಿರುತ್ತೆ. ಇದು ಮಹತ್ವದಾಗಿರುತ್ತೆ. ಬೆಲೆ ಇದರದೇ ಹೆಚ್ಚಾಗಿರುತ್ತೆ. ರಾಜೀವ ಸಖ, ರಾಜೀವನಿಗೆ ಪ್ಲಸ್ ಸಖ ಪ್ಲಸ್ ಆಗಿರುವವ ರಾಜೀವ ಸಖ. ಮೇದಿನಿಪತಿ, ಮೇದನಿಗೆ ಪ್ಲಸ್ ಪತಿ ಪ್ಲಸ್ ಅವನು ಮೇದನಿಪತಿ. ಈ ರೀತಿ ನಾವು ಬಹುರ್ವಿ ಸಮಾಸದ ಉದಾಹರಣೆಗಳನ್ನು ನಾವು ಇನ್ನೂ ಅನೇಕ ಉದಾಹರಣೆಗಳನ್ನು ತೆಗೆದುಕೊಂಡು ಅಭ್ಯಸಿಸಿದರೆ ಬಹುರ್ವಿ ಸಮಾಸದ ಬಗ್ಗೆ ನಾವು ಇನ್ನೂ ಸ್ಪಷ್ಟವಾಗಿ ಅರಿಯಬಹುದು. ಇಲ್ಲಿ ಬಹುರ್ವಿ ಸಮಾಸದಲ್ಲಿ ಒಟ್ಟಾರೆಯಾಗಿ ನಾವು ಗಮನಿಸಿದಾಗ ಪೂರ್ವ ಪದ ಉತ್ತರ ಪದ ಎರಡನ್ನೂ ಬಿಟ್ಟು ಅನ್ಯ ಪದ, ಬೇರೆ ಪದ ಅಥವಾ ಮೂರನೆಯ ಪದ ಇಲ್ಲಿ ಏನಾಗಿರುತ್ತೆ? ಪ್ರಧಾನವಾಗಿರುತ್ತೆ, ಮಹತ್ವದ್ದಾಗಿರುತ್ತೆ. ಮೂರನೆಯ ಪದದ ಬೆಲೆ ಹೆಚ್ಚಾಗಿರುತ್ತೆ. ನಾವು ಈ ರೀತಿಯಾಗಿ ನಾವು ಇಲ್ಲಿ ಗಮನಿಸಬೇಕು. ನಾವು ಒಂದು ರೀತಿಯಿಂದ ನೋಡಿದಾಗ ಇಲ್ಲಿ ಬಹುರ್ವಿ ಸಮಾಸದಲ್ಲಿ ಬಿರುದಾವಳಿಗಳಿಗೆ ಇಲ್ಲಿ ನಾವು ಉದಾಹರಣೆಯಾಗಿ ನಾವು ಅನೇಕ ಬಿರುದಾವಳಿಗಳನ್ನು ನಾವು ತೆಗೆದುಕೊಂಡು ಗಮನಿಸಬಹುದು. ತದನಂತರ ಆರನೆಯ ಸಮಾಸವಾದದ್ದು ಅಂಶಿ ಸಮಾಸ. ಅಂಶಿ ಸಮಾಸ ಎಂದರೇನು? ಅಂಶಿ ಸಮಾಸಕ್ಕೆ ಇನ್ನೊಂದು ನಾವು ಅರ್ಥವನ್ನು ನೀಡ್ತೀವಿ. ಅವ್ಯಯೀಭಾವ ಸಮಾಸ ಅಂತ ನಾವು ಇನ್ನೊಂದು ಹೆಸರಿನಿಂದ ಸೂಚಿಸುತ್ತೇವೆ. ಅಂಶಿ ಸಮಾಸ ಎಂದರೇನು ಗಮನಿಸೋಣ. ಪೂರ್ವ ಪದದ ಅರ್ಥವು ಪ್ರಧಾನವಾಗಿದ್ದು, ನೋಡ್ರಿ, ಕೆಲವೊಂದು ಕಡೆ ಏನೈತೆ ಉತ್ತರ ಪದ ಪ್ರಧಾನವಾಗಿದ್ದರೆ ಇಲ್ಲಿ ಪೂರ್ವ ಪದದ ಅರ್ಥವು ಪ್ರಧಾನವಾಗಿದ್ದು ಪೂರ್ವೋತ್ತರ ಪದಗಳು ಅಂಶೀಯ ಸಂಬಂಧ ಹೊಂದಿದ್ದರೆ ಅದು ಅಂಶಿ ಸಮಾಸ ಎನ್ನುವರು. ನಾವಿಲ್ಲಿ ಗಮನಿಸಬೇಕು. ಪೂರ್ವ ಪದದ ಅರ್ಥವು ಪ್ರಧಾನವಾಗಿದ್ದು ಪೂರ್ವೋತ್ತರ ಪದಗಳು ಅಂಶೀಯ ಸಂಬಂಧ ಹೊಂದಿದ್ದರೆ ಅದು ಅಂಶಿ ಸಮಾಸ ಎನ್ನುವರು. ಅಂಶೀಯ ಹಿಂದೆ ಮುಂದೆ, ಹಿಂದಿಂದು ಮುಂದಿಂದು, ಅಥವಾ ಒಂದು ಮನೆಯ ಒಂದು ಪೂರ್ತಿ ಮನೆ ಅಂಶವಾಗಿದ್ದರೆ ಅದರ ಅಂಶಿ ಒಂದು ಕೋಣೆ, ಅಡುಗೆ ಕೋಣೆ ಇರ್ಬೋದು, ಮಲಗುವ ಕೋಣೆ ಇರ್ಬೋದು. ಈ ರೀತಿ ನಾವು ಉದಾಹರಣೆಯನ್ನು ನಾವು ಗಮನಿಸಬಹುದು. ಅಂಶ ಮತ್ತು ಅಂಶೀಯ ಇಲ್ಲಿ ಪ್ರಧಾನವಾಗಿರುತ್ತೆ, ಇದರ ಸಂಬಂಧ ಪ್ರಧಾನವಾಗಿರುತ್ತೆ. ಅಂಶಿ ಸಮಾಸಕ್ಕೆ ಕೆಲವೊಂದು ಉದಾಹರಣೆಗಳನ್ನು ನಾವು ನೋಡಿದಾಗ ಅಂಶಿ ಸಮಾಸದ ಬಗ್ಗೆ ನಮಗೆ ಸ್ಪಷ್ಟತೆ ದೊರೆಯುತ್ತೆ. ಅಂಗೈ, ಪೂರ್ವ ಪದದಲ್ಲಿ ಕೈಯ ಪ್ಲಸ್ ಉತ್ತರ ಪದದಲ್ಲಿ ಅಡಿ ಅಂಗೈ. ಮುಂದಲೆ, ತಲೆಯ ಪ್ಲಸ್ ಮುಂದೆ ಮುಂದಲೆ. ಕಡೆಗಣ್ಣು, ಕಣ್ಣಿನ ಪ್ಲಸ್ ಕಡೆ ಕಡೆಗಣ್ಣು. ಹಿಂಗಾಲು, ಕಾಲಿನ ಪ್ಲಸ್ ಹಿಂದೆ ಹಿಂಗಾಲು. ನಾವು ಉದಾಹರಣೆಗಳನ್ನು ನೋಡಿದಾಗ ನಮಗೆ ಸ್ವಲ್ಪ ಸ್ಪಷ್ಟತೆ ಇಲ್ಲಿ ದೊರೆಯುತ್ತೆ. ನೋಡಿ, ಇಲ್ಲಿ ಅದಲು ಬದಲು, ಮುಂದಲೆ,
ಮುಂದೆ ಪ್ಲಸ್ ತಲೆ ಅಂತ ನಾವು ಬರೆಯಲ್ಲ. ಉದಾಹರಣೆಯಲ್ಲಿ ತಲೆಯ ಪ್ಲಸ್ ಮುಂದೆ, ಹಿಂಗಾಲು, ಕಾಲಿನ ಪ್ಲಸ್ ಹಿಂದೆ, ಅಂಗೈ, ಕೈಯ ಪ್ಲಸ್ ಅಡಿ, ಅಂಗೈ. ಈ ರೀತಿ ನಾವು ಉದಾಹರಣೆಗಳನ್ನು ನಾವು ಅಂಶ ಮತ್ತು ಅಂಶೀಯವನ್ನು ನಾವು ಅಂಶಿ ಸಮಾಸದಲ್ಲಿ ಗುರುತಿಸುತ್ತೇವೆ. ಮತ್ತು ಅಂಶಿ ಸಮಾಸಕ್ಕೆ ಇನ್ನೊಂದು ಹೆಸರು ನಾವು ಏನೈತಿ ಅವ್ಯಯೀಭಾವ ಸಮಾಸ ಅಂತಲೂ ನಾವು ಕರೆಯುತ್ತೇವೆ. ಇದು ಸ್ವಲ್ಪ ಗಮನಿಸಬೇಕು ನಾವು. 7ನೇ ಸಮಾಸ ಕ್ರಿಯಾ ಸಮಾಸ. ಕ್ರಿಯಾ ಸಮಾಸ ಎಂದರೇನು? ಒಂದು ನಾವು ವ್ಯಾಖ್ಯಾನ ಗಮನಿಸುತ್ತೇವೆ. ಪೂರ್ವ ಪದವು ಕಾರಕವಿದ್ದು ಕ್ರಿಯಾರ್ಥವುಳ್ಳ ಉತ್ತರ ಪದದೊಂದಿಗೆ ಸೇರಿ ಆಗುವ ಸಮಾಸಕ್ಕೆ ಕ್ರಿಯಾ ಸಮಾಸ ಎನ್ನುವರು. ನಾವು ಗಮನಿಸಬೇಕು. ಪೂರ್ವ ಪದವು ಕಾರಕವಿದ್ದು ಕ್ರಿಯಾರ್ಥವುಳ್ಳ ಉತ್ತರ ಪದದೊಂದಿಗೆ ಸೇರಿ ಆಗುವ ಸಮಾಸಕ್ಕೆ ಕ್ರಿಯಾ ಸಮಾಸ ಎನ್ನುವರು. ಇಲ್ಲಿ ಕಾರಕ ಎಂದರೆ ನಾವು ಇಲ್ಲಿ ನೀತಿ ಪೂರ್ವ ಪದವು ಕಾರಕ ಎಂದರೆ ನಾವು ನಾಮಪದ ಅಂತ ನಾವು ಇಟ್ಕೋಬೇಕು. ಪೂರ್ವ ಪದವು ನಾಮಪದವಾಗಿದ್ದು ಉತ್ತರ ಪದ ಕ್ರಿಯಾಪದವಾಗಿದ್ದರೆ ಅದು ಕ್ರಿಯಾ ಸಮಾಸ ಎಂತಲೂ ಕರೆಯುವರು. ಹಾಗೂ ಇದಕ್ಕೆ ನಾವು ಕನ್ನಡ ಸಮಾಸವೆಂತಲೂ ನಾವು ಕರಿತೀವಿ. ಯಾಕಂದರೆ ಇಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದ ಎರಡರಲ್ಲಿಯೂ ಕನ್ನಡ ಪದಗಳು ಬಂದು ಸೇರಿದ್ದ ಕಾರಣ ನಾವು ಇದಕ್ಕೆ ಕನ್ನಡ ಸಮಾಸ ಅಂತೂ ನಾವು ಗುರುತಿಸುತ್ತೇವೆ. ಉದಾಹರಣೆಯನ್ನು ನಾವು ಗಮನಿಸೋಣ. ಬಲವೊಂದು, ಬಲಕ್ಕೆ ಪ್ಲಸ್ ಬಂದು ಬಲ ಬಂದು. ಸಾಕ್ಷಿ ಮಾಡಿ, ಸಾಕ್ಷಿಯನ್ನು ಪ್ಲಸ್ ಮಾಡಿ ಸಾಕ್ಷಿ ಮಾಡಿ. ಮೋಸ ಮಾಡು, ಮೋಸವನ್ನು ಪ್ಲಸ್ ಮಾಡು ಮೋಸ ಮಾಡು. ಬಿಲ್ಗೊಂಡು, ಬಿಲ್ಲನ್ನು ಪ್ಲಸ್ ಕೊಂಡು ಬಿಲ್ಗೊಂಡು. ಇಲ್ಲಿ ಪೂರ್ವ ಪದದಲ್ಲಿ ಮೊದಲೇ ತಿಳಿಸಿದಂತೆ, ಹಿಂದಿನ ಸಮಾಸದಲ್ಲಿಯೂ ತಿಳಿಸಿದಂತೆ ಪೂರ್ವ ಪದದಲ್ಲಿ ನಾವು ಏನು ಗುರುತಿಸ್ತೀವಿ ಅಂದ್ರೆ ವಿಭಕ್ತಿ ಪ್ರತ್ಯಯಗಳನ್ನು ನಾವು ಇಲ್ಲಿ ಗುರುತಿಸ್ತೀವಿ. ಸಮಾಸದಲ್ಲಿ ಸಂಧಿಯಲ್ಲಿ ನಾವು ವಿಭಕ್ತಿ ಪ್ರತ್ಯಯಗಳನ್ನು ನಾವು ಗುರುತಿಸುವುದಿಲ್ಲ. ಹಾಗೂ ಇಲ್ಲಿ ಕೆಲವೊಂದು ಸಮಾಸಗಳು ಪೂರ್ವ ಪದ ಪ್ರಧಾನವಾಗಿರುತ್ತವೆ, ಇನ್ನೊಂದು ಕೆಲವು ಸಮಾಸಗಳು ಉತ್ತರ ಪದ ಪ್ರಧಾನವಾಗಿರುತ್ತವೆ. ಇನ್ನು ಕೆಲವೊಂದು ಸಮಾಸದಲ್ಲಿ ಪೂರ್ವ ಪದನೂ ಇಲ್ಲ, ಉತ್ತರ ಪದನೂ ಇಲ್ಲ, ಅನ್ಯ ಪದವು ಪ್ರಧಾನವಾಗಿರುತ್ತೆ. ಈ ರೀತಿ ನಾವು 1, 2 ಹಾಗೂ 3 ರೀತಿಯಾಗಿ ನಾವು ವಿಂಗಡಿಸುತ್ತೇವೆ ಸಮಾಸದಲ್ಲಿ. ಈಗ ನಾವು ಗಮನಿಸಿದಾಗ ಕ್ರಿಯಾ ಸಮಾಸ ಎಂದರೇನು ಅಂದರೆ ಕಾರಕ ಅಥವಾ ನಾಮಪದ. ಉತ್ತರ ಪದದಲ್ಲಿ ಪೂರ್ವ ಪದದಲ್ಲಿ ಕಾರಕ ಅಥವಾ ನಾಮಪದ, ಕ್ರಿಯಾಪದ ಉತ್ತರ ಪದದಲ್ಲಿ ಕ್ರಿಯಾರ್ಥವುಳ್ಳ ಪದಗಳು ಸೇರಿದರೆ ಅದಕ್ಕೆ ನಾವು ಕ್ರಿಯಾ ಸಮಾಸ ಎಂದು ನಾವು ಕರೆಯುತ್ತೇವೆ. ನಾವು ಯಾವ ಉದಾಹರಣೆಯಲ್ಲಿ ನಾವು ನೋಡಬೇಕು. ಬಲಕ್ಕೆ ಕೆ ಚತುರ್ಥಿ ವಿಭಕ್ತಿ ಪ್ರತ್ಯಯ, ಸಾಕ್ಷಿಯನ್ನು ಅನ್ನು ದ್ವಿತೀಯ ವಿಭಕ್ತಿ ಪ್ರತ್ಯಯ, ಮೋಸವನ್ನು ಅನ್ನು ದ್ವಿತೀಯ ವಿಭಕ್ತಿ ಪ್ರತ್ಯಯ, ಬಿಲ್ಲನ್ನು ಇಲ್ಲಿ ನೋಡಿರಲಿ ಅನ್ನು ದ್ವಿತೀಯ ವಿಭಕ್ತಿ ಪ್ರತ್ಯಯ. ಈ ರೀತಿ ನಾವು ವಿಭಕ್ತಿ ಪ್ರತ್ಯಯಗಳನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಸಮಾಸದಲ್ಲಿ ನಾವು ಕೊನೆಯದಾಗಿ ನೋಡಿದಾಗ ಗಮಕ ಸಮಾಸ. 8ನೇ ಸಮಾಸ ಗಮಕ ಸಮಾಸ. ಗಮಕ ಸಮಾಸ ಎಂದರೇನು? ಒಂದು ವ್ಯಾಖ್ಯಾನ ನಾವು ಗಮನಿಸೋಣ. ಪೂರ್ವ ಪದದಲ್ಲಿ ಸರ್ವನಾಮ, ಸಂಖ್ಯಾವಾಚಕ ಮತ್ತು ಗುಣವಾಚಕವಿದ್ದು, ಗಮನಿಸಬೇಕು, ಪೂರ್ವ ಪದದಲ್ಲಿ ಸರ್ವನಾಮ, ಸಂಖ್ಯಾವಾಚಕ ಮತ್ತು ಗುಣವಾಚಕವಿದ್ದು ಉತ್ತರ ಪದದ ನಾಮಪದದೊಂದಿಗೆ ಸೇರಿ ಆಗುವ ಸಮಾಸಕ್ಕೆ ಗಮಕ ಸಮಾಸ ಎನ್ನುವರು. ಪೂರ್ವ ಪದದಲ್ಲಿ ಸರ್ವನಾಮನೂ ಇರಬಹುದು, ಅಥವಾ ಸಂಖ್ಯಾವಾಚಕ ಪದಗಳು ಇರಬಹುದು, ಅಥವಾ ಗುಣವಾಚಕ ಪದಗಳು ಇರಬಹುದು. ಆದರೆ ಉತ್ತರ ಪದದಲ್ಲಿ ಮಾತ್ರ ನಾಮಪದಗಳು ಸೇರಿಕೊಂಡಿರುತ್ತವೆ. ಆ ಸೇರಿಕೊಂಡಂಥ ಸಮಾಸಕ್ಕೆ ನಾವು ಗಮಕ ಸಮಾಸ ಎಂದು ನಾವು ಕರೆಯುತ್ತೇವೆ.
ಇದರಲ್ಲಿ ಒಂದು ವಿಶೇಷ ಅಂದರೆ ಇದು ಕನ್ನಡ ಸಮಾಸ ಅಂತ ನಾವು ಗುರುತಿಸುತ್ತೇವೆ. ಕನ್ನಡ ಪೂರ್ವ ಪದ ಉತ್ತರ ಪದದಲ್ಲಿ ಕನ್ನಡ ಪದಗಳನ್ನು ನಾವು ಗಮನಿಸುತ್ತೇವೆ. ಇಲ್ಲಿ ಉದಾಹರಣೆಗಳನ್ನು ನಾವು ಗಮನಿಸಿದಾಗ ನೋಡೋಣ. ಆ ಹೆಂಗಸು, ಅವಳು ಪ್ಲಸ್ ಹೆಂಗಸು, ಆ ಹೆಂಗಸು. ನೋಡ್ರಿ, ಸರ್ವನಾಮಕ್ಕೆ ಉದಾಹರಣೆ ಆಯಿತು. ಅದು, ಇದು, ಅವಳು, ಇವಳು, ಈ ರೀತಿ ಸರ್ವನಾಮಕ್ಕೆ ನಾವು ಉದಾಹರಣೆ ಪದಗಳನ್ನು ನಾವು ತೆಗೆದುಕೊಳ್ತೀವಿ. ಸಿಡಿಮದ್ದು, ಸಿಡಿಯುವುದು ಪ್ಲಸ್ ಮದ್ದು, ಸಿಡಿಮದ್ದು. ಅರಳು ಮೊಗ್ಗು, ಅರಳುವುದು ಪ್ಲಸ್ ಮೊಗ್ಗು, ಅರಳು ಮೊಗ್ಗು. ಮಾಡಿದಡುಗೆ, ಮಾಡಿದ ಪ್ಲಸ್ ಅಡುಗೆ, ಮಾಡಿದಡುಗೆ. ಇದು ಗುಣವಾಚಕಗಳು. ಯಾವ ರೀತಿಯಾಗಿ ಮದ್ದು ಸಿಡಿತೈತಿ, ಸಿಡಿಯುವುದು ಮದ್ದು, ಮದ್ದು ಯಾವ ರೀತಿಯಾಗಿರುತ್ತೆ, ಸಿಡಿಯುವಂಥ ಅದರ ಗುಣ ಇರುತ್ತೆ. ಮೊಗ್ಗು, ಮಗ್ಗು ಏನೈತಿ, ಅರಳುವಂಥ ಅದರ ಗುಣ ಇರುತ್ತೆ. ಅಡುಗೆ, ಅಡುಗೆ ಯಾವ ರೀತಿಯಾಗಿರಬೇಕು, ಮಾಡಿದ ಅಡುಗೆ. ತಿಂದ ಕೂಳು, ಉದಾಹರಣೆಗಾಗಿ ಇನ್ನೂ ಪದಗಳನ್ನು ನಾವು ತೆಗೆದುಕೊಳ್ಳಬಹುದು. ಆ ಮನೆ, ತಿಂದ ಕೂಳು, ಹಳಸಿದಣ್ಣ. ಈ ರೀತಿ ನಾವು ಗಮಕ ಸಮಾಸಕ್ಕೆ ನಾವು ಉದಾಹರಣೆಯ ಪದಗಳನ್ನು ನಾವು ಗಮನಿಸಬೇಕು. ನಾವು ಇಲ್ಲಿ ಪೂರ್ವ ಪದ ಇಲ್ಲಿ ಪ್ರಧಾನವಾಗಿದೆ ನಮಗೆ ಅನಿಸುತ್ತೆ. ಯಾಕಂದರೆ ಸರ್ವನಾಮ ಪೂರ್ವ ಪದದಲ್ಲಿ ಸರ್ವನಾಮ, ಸಂಖ್ಯಾವಾಚಕ ಹಾಗೂ ಗುಣವಾಚಕ. ಉತ್ತರ ಪದದಲ್ಲಿ ನಾಮಪದ ಇರುತ್ತೆ. ಪೂರ್ವ ಪದದಲ್ಲಿ ಸಂಖ್ಯಾವಾಚಕ, ಗುಣವಾಚಕ ಹಾಗೂ ಸರ್ವನಾಮ ಬಂದರೆ ಉತ್ತರ ಪದದಲ್ಲಿ ನಾಮಪದ ಇರುತ್ತೆ. ಇದಕ್ಕೆ ನಾವು ಗಮಕ ಸಮಾಸ ಎಂತಲೂ ನಾವು ಕರೆಯುತ್ತೇವೆ. ಒಟ್ಟಾರೆಯಾಗಿ ನಾವು ಸಮಾಸ ಎಂದರೇನು, ಸಮಾಸ ಪದದ ಅರ್ಥ, ಸಮಾಸವನ್ನು ಪೂರ್ವ ಪದ ಮತ್ತು ಉತ್ತರ ಪದವಾಗಿ ವಿಂಗಡಿಸುವುದಕ್ಕೆ ಅಥವಾ ಸಮಸ್ತ ಪದವನ್ನು, ಸಮಾಸ ಪದವನ್ನು ವಿಂಗಡಿಸುವುದಕ್ಕೆ ನಾವು ವಿಗ್ರಹ ವಾಕ್ಯ ಅಂತೀವಿ. ಹಾಗೂ ಸಮಾಸದಲ್ಲಿ ಕೆಲವು ಉದಾಹರಣೆಗಳು ಹಾಗೂ ಅದರ ಜೊತೆಗೆ ನಾವು ಗಮನಿಸ್ತೀವಿ ಸಮಾಸದಲ್ಲಿ ಪ್ರಕಾರಗಳು, ಸಂಸ್ಕೃತ ಸಮಾಸಗಳು, ಕನ್ನಡ ಸಮಾಸಗಳ ಬಗ್ಗೆ ನಾವು ಉದಾಹರಣೆ ಸಹಿತ, ವ್ಯಾಖ್ಯಾನ ಸಹಿತ ನಾವು ಅಧ್ಯಯನ ಮಾಡಿದ್ದೇವೆ. ಸಂಧಿ ಹಾಗೂ ಸಮಾಸದಲ್ಲಿರುವಂಥ ಭೇದಗಳು, ವ್ಯತ್ಯಾಸಗಳು, ಏನು ವ್ಯತ್ಯಾಸಗಳಿವೆ ಅದರ ಬಗ್ಗೆ ನಾವು ಅಧ್ಯಯನ ಮಾಡಿದ್ದೇವೆ. ಸಂಧಿ ಮತ್ತು ಸಮಾಸಕ್ಕೆ ಅಲ್ಪ ಸ್ವಲ್ಪ, ಜಾಸ್ತಿ ಇಲ್ಲ, ಅಲ್ಪ ಸ್ವಲ್ಪ ವ್ಯತ್ಯಾಸಗಳುಂಟು. ಅಲ್ಲಿ ಅಕ್ಷರಕ್ಕೆ ನಾವು ಹೆಚ್ಚು ಮಹತ್ವ ಕೊಟ್ಟರೆ, ಸಮಾಸದಲ್ಲಿ ಪದಗಳಿಗೆ, ಶಬ್ದಗಳಿಗೆ ನಾವು ಅಧಿಕ ಮಹತ್ವ ನೀಡುತ್ತೇವೆ. ಹಾಗೂ ಈ ಸಮಾಸದಲ್ಲಿ ಏನಿದೆ 8, 9, 10ನೇ ತರಗತಿಯ ಕನ್ನಡ ಪಠ್ಯಪುಸ್ತಕದಲ್ಲಿ ಇರುವಂಥ ಗದ್ಯ, ಪದ್ಯ ಹಾಗೂ ಭಾಷಾಭ್ಯಾಸದಲ್ಲಿರುವಂತಹ ನಾವು ಪದಗಳನ್ನು ಆರಿಸಿಕೊಂಡು ನಾವು ವಿಗ್ರಹ ವಾಕ್ಯ ಮಾಡಿದಾಗ ನಮಗೆ ಸ್ಪಷ್ಟತೆ ದೊರೆಯುತ್ತೆ. ನಾವು ಪದೇ ಪದೇ ಏನೈತಿ 1ರಿಂದ 10, 10ರಿಂದ 20 ಹೀಗೆ ಉದಾಹರಣೆ ಪದಗಳನ್ನು ನಾವು ಏನೈತಿ ಹೆಚ್ಚು ಹೆಚ್ಚು ನಾವು ಬಳಕೆ ಮಾಡಿಕೊಂಡು ಅಭ್ಯಸಿಸಿದರೆ ನಮಗೆ ಏನೈತಿ ಸಮಾಸ, ಯಾವ ಸಮಾಸ, ತತ್ಪುರುಷ ಸಮಾಸಕ್ಕೆ ಉದಾಹರಣೆನು, ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆನು, ದ್ವಿಗು ಸಮಾಸಕ್ಕೆ ಉದಾಹರಣೆನು, ಬಹುರ್ವಿ ಸಮಾಸಕ್ಕೆ ಉದಾಹರಣೆ, ದ್ವಂದ್ವ ಸಮಾಸಕ್ಕೆ ಉದಾಹರಣೆನು, ಅಂಶಿ ಸಮಾಸಕ್ಕೆ ಉದಾಹರಣೆನು, ಕ್ರಿಯಾ ಸಮಾಸಕ್ಕೆ ಉದಾಹರಣೆನು, ಇದು ಗಮಕ ಸಮಾಸಕ್ಕೆ ಉದಾಹರಣೆಯ ಪದವು ಅಂತ ನಮಗೆ ಸ್ಪಷ್ಟತೆ ಗೊತ್ತಾಗತ್ತೆ. ಆದ್ದರಿಂದ ನಾವು ಹೆಚ್ಚು ಅಭ್ಯಾಸ ಮಾಡಿದರೆ ನಾವೇನೈತಿ ಸಮಾಸದ ಬಗ್ಗೆ ಇನ್ನೂ ನಾವು ಆಳವಾಗಿ ನಾವು ಅಧ್ಯಯನ ಮಾಡಿದರೆ ನಮಗೆ ಇದರ ಬಗ್ಗೆ ಜ್ಞಾನ ಅರಿಯುತ್ತೆ. ಮುಂದಿನ ತರಗತಿಯಲ್ಲಿಯೂ ಸಹಿತ ನಾವು ಇನ್ನೊಂದು ವ್ಯಾಕರಣಾಂಶಗಳ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಹಾಗೂ ಈ ಒಂದು ವಿಡಿಯೋವನ್ನು ಸುದೀರ್ಘವಾಗಿ ಗಮನಿಸಿದಂಥ ತಮಗೆಲ್ಲರಿಗೂ ಹೃತ್ಪೂರ್ವಕ ವಂದಿಸುತ್ತಾ ಈ ಒಂದು ವಿಡಿಯೋವನ್ನು ನಾನು ಮುಕ್ತಾಯಗೊಳಿಸುತ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು. ವಿದ್ಯೆ ಎಂಬುದು ಸಾಗರವಿದ್ದಂತೆ, ಆ ಸಾಗರದಲ್ಲಿ
ನಾವು ಎಷ್ಟು ನೀರು ಕುಡಿದರೂ ಸಹಿತ ನಮ್ಮ ದಾಹ ತೀರಬಹುದು ವಿನಃ ಸಾಗರದಲ್ಲಿ ನೀರು ಕಡಿಮೆಯಾಗದು. ಆದ್ದರಿಂದ ನಾವು ಸದಾಕಾಲ ನಾವೇನು ಮಾಡಬೇಕು, ಅಧ್ಯಯನಶೀಲರಾಗಿದ್ದರೆ ನಮಗೆ ಸಮಾಜದಲ್ಲಿ ನಮಗೆ ಒಂದು ಬೆಲೆ ಇರುತ್ತೆ. ಇದನ್ನು ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತೇನೆ. ವಿಡಿಯೋವನ್ನು ಗಮನಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು.